ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ನೋಡಿ, ESI ಮತ್ತು PSI ನೇಮಕಾತಿ ಬಗ್ಗೆ ನೋಡೋಣ. ಯಾಕಂದರೆ ತುಂಬ ಜನ ಕಮೆಂಟ್ನ ಮಾಡ್ತಿದ್ರಿ ಯಾವುದಕ್ಕೆ ರಿಲೇಟೆಡ್ ಅಂದರೆ ESI ರಿಲೇಟೆಡು. ನೋಡಿ, ESI ಮುಂಚೆ ಮಾಹಿತಿ ಏನಿತ್ತಂದರೆ 250 ಪೋಸ್ಟ್ಗಳು ಖಾಲಿ ಇದ್ದಾವೆ. ಸೊ ಇದು 250 ನೋಟಿಫಿಕೇಷನ್ ಮಾಡ್ತೀವಿ ESI KPSC ಕಡೆಯಿಂದ ಅಂತ ಮಾಹಿತಿ ಇತ್ತು. ಬಟ್ ಇವಾಗ ನೋಡಿ, RTI ಹಾಕಿದ ಮೇಲೆ 59 ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತೇಳಿ ಆಯಾ ಡಿಸ್ಟಿಕಲ್ಲಿ ತೋರಿಸ್ತಿದ್ದಾರೆ. ಓಕೆನಾ, ಆಯಾ ಡಿಸ್ಟಿಕಲ್ಲಿ ಯಾವ ಏರಿಯಾದಲ್ಲಿ ಖಾಲಿ ಇದ್ದಾವೆ ಅಂತೇಳಿ ತೋರಿಸ್ತಿದ್ದಾರೆ. ಬಟ್ ಸೀರಿಯಲ್ ನಂಬರ್ ಕೊಟ್ಟಿರೋದು 59. ಬಟ್ ಆ ಏರಿಯಾದಲ್ಲಿ ಒಂದೊಂದು ಹುದ್ದೆಗಳು ಖಾಲಿ ಇದ್ದಾವೆ ಅಥವಾ ಎರಡೆರಡು ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ಗೊತ್ತಿಲ್ಲ. ಬಟ್ ನೋಡಿ, ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂದರೆ 59 ಪೋಸ್ಟ್ಗಳು ಅಷ್ಟೇ ಖಾಲಿ ಉಳ್ಕೊಂಡಿದ್ದಾವಂತ ಇದೆ. ಬಟ್ ನೋಡೋಣ ಅದು ಕಂಪ್ಲೀಟಾಗಿ ಏನಂತೇಳಿ. ಅದೇ ರೀತಿ ಇನ್ನೊಂದು ನೋಡಿ, PSI ನೇಮಕಾತಿ 600 ಹುದ್ದೆಗಳದ್ದು PSI ನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿದಾರಲ್ಲ. ಸೊ ಇದು ಯಾವಾಗ ಕಾಲ್ಫಾರ್ ಮಾಡ್ಬೋದು ಅಂತೇಳಿ ನೋಡೋಣ. ಓಕೆನಾ, ನೋಡಿ, PSI ಹುದ್ದೆಗಳ ಕುರಿತು ತುಂಬ ಜನ ಬೇರೆ ಬೇರೆ ನಂಬರ್ಗಳನ್ನು ಹೇಳ್ತಿದ್ದಾರೆ. ನೋಡಿ, ಹೋಮ್ ಮಿನಿಸ್ಟರ್ ಅವರೇ ಹೇಳಿರೋದು 600 ಪೋಸ್ಟ್ಗಳಂತೇಳಿ. ಬಟ್ ಕೆಲವೊಂದು ಕಡೆ ಏನು ಬರ್ತಿದೆ ಅಂದರೆ 150 ಪೋಸ್ಟ್ಗಳು ಅಷ್ಟೇ ಖಾಲಿ ಇದ್ದಾವೆ. ಸೊ ಈ ಥರ ನ್ಯೂಸ್ನ ಸ್ಪ್ರೆಡ್ ಮಾಡ್ತಿದ್ದಾರೆ. ನೋಡಿ, ಫಸ್ಟ್ ಏನು ನೋಡೋಣ ಅಂದರೆ ESI ನೋಡೋಣ. ನೋಡಿ, ESI ನೋಡೋಣ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರು ಇದು 8/5ಕ್ಕೆ RTI ಹಾಕಿದ್ರು. ಇದು ಏನಂದರೆ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ಮಾಹಿತಿ ಕೊಡಿ ಅಂತೇಳಿ RTI ಹಾಕಲಾಗಿತ್ತು. ಅಲ್ಲಿ ಮಾಹಿತಿ ಕೊಟ್ಟಿರೋದು ಏನಂದರೆ ನೋಡಿ, ನೀವು ಇದನ್ನು ಕರೆಕ್ಟಾಗಿ ನೋಡಿ, ವೆಕೆಂಟ್ ಪೋಸ್ಟರ್ಸ್ ಅಂತ ಇದೆ, ಎಲ್ಲೆಲ್ಲಿ ಅಂತ ಡಿಸ್ಟ್ರಿಕ್ಟ್ ವೈಸ್ ಕೊಟ್ಟಿದ್ದಾರೆ, ಮತ್ತು ಅಲ್ಲಿ ಎಷ್ಟು ಹುದ್ದೆಗಳಂತ ಅದು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನೋಡಿ, ಸೀರಿಯಲ್ ನಂಬರ್ ನೋಡ್ಕೊಂಡು ಹೋದರೆ ಟೋಟಲ್ಲು 59 ಆಗುತ್ತೆ, ಅಷ್ಟೇ ಹುದ್ದೆಗಳು ಆಗುತ್ತೆ. ಒಂದು ಏರಿಯಾದಲ್ಲಿ ಒಂದೇ ಪೋಸ್ಟ್ ಅಂತ ಅಂದ್ಕೊಂಡ್ರೆ ಟೋಟಲ್ ಎಷ್ಟಾಗುತ್ತೆ? 59 ಆಗುತ್ತೆ. ನೋಡಿ, ಇಲ್ಲಿ ಬೆಂಗಳೂರು ಅರ್ಬನ್ ನೋಡಿ ಕೊಟ್ಟಿದ್ದಾರೆ ಡಿಸ್ಟ್ರಿಕ್ಟ್ ನೇಮು. ಇಲ್ಲಿ ನೋಡಿ, ಅದರಲ್ಲಿ ಏರಿಯಾ ಕೊಟ್ಟಿದ್ದಾರೆ ನೋಡಿ, ಅತ್ತಿಬೆಲೆ ಚೆಕ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು. ನೆಕ್ಸ್ಟ್ ಯಾವುದಂದರೆ ಬೆಂಗಳೂರು ಸೌತ್ ಕೊಟ್ಟಿದ್ದಾರೆ ಮತ್ತು ಬೆಂಗಳೂರು ನಾರ್ತ್ ಕೊಟ್ಟಿದ್ದಾರೆ. ಸೊ ಅಂದರೆ ಬೆಂಗಳೂರಲ್ಲಿ 3 ಹುದ್ದೆಗಳು ಖಾಲಿನಾ? ಸೊ ಇದು ಕ್ವಶನ್ ಇರೋದು. ಯಾಕಂದರೆ ಅಲ್ಲಿ ಒಂದೊಂದೇ ಹುದ್ದೆಗಳು ಖಾಲಿ ಇದ್ದರೆ ಸೊ 3 ಖಾಲಿ ಆಗುತ್ತೆ. ನೋಡಿ, ಈ ಥರ ಕನ್ಸಿಡರ್ ಮಾಡಿದ್ರೆ 59 ಹುದ್ದೆಗಳು ಮಾತ್ರ ಖಾಲಿ ಇರ್ತವೆ. ಬಟ್ ಇವು ಏನು ಏರಿಯಾಗಳು ಕೊಟ್ಟಿದ್ದಾರಲ್ಲ, ಇದರಲ್ಲಿ ಜಾಸ್ತಿ ಪೋಸ್ಟ್ಗಳು ಖಾಲಿ ಇದ್ರೂ ಸೊ ನಂಬರ್ ಆಫ್ ಹುದ್ದೆಗಳು ಜಾಸ್ತಿ ಆಗ್ತವೆ. ಇದು ಎಕ್ಸಾಕ್ಟಾಗಿ ನಂಬರ್ ಆಫ್ ಹುದ್ದೆಗಳು ಎಷ್ಟು ಅಂತೇಳಿ ಕೊಡಬೇಕಾಗಿತ್ತು ಅವರು. RTI ಹಾಕಿದಾಗ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, 100, 50, ಸೊ ಎಷ್ಟೇ ಇರಲಿ ಆ ಥರ ಕೊಟ್ಟಿದ್ರೆ ನಮಗೆ ಎಕ್ಸಾಕ್ಟಾಗೆ ಗೊತ್ತಾಗ್ತಿತ್ತು. ಇನ್ನೊಂದು ಬೇರೆ ಡಿಸ್ಟ್ರಿಕ್ಟ್ ನೋಡಿ, ಬಿಜಾಪುರ ನೋಡಿ, ಇಲ್ಲಿ ಬಸವನ ಬಾಗೇವಾಡಿ ರೇಂಜ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದೇ ಹುದ್ದೆ ಖಾಲಿ ಇದೆನಾ ಅಥವಾ ಇನ್ನೂ ಜಾಸ್ತಿ ಹುದ್ದೆಗಳು ಖಾಲಿ ಇದ್ದಾವಂತ ಗೊತ್ತಿಲ್ಲ. ಒಂದೇ ಹುದ್ದೆ ಅಂತ ಕನ್ಸಿಡರ್ ಮಾಡಿದ್ರೆ ನೋಡಿ, ಇವ್ರು ಏನು ಏರಿಯಾಗಳು ಕೊಟ್ಟಿದ್ದಾರಲ್ಲ, ಇವು ಏರಿಯಾದಲ್ಲಿ ಒಂದೊಂದು ಹುದ್ದೆಗಳಂತ ಕೊಟ್ಟಿದ್ದಾರೆ. ಸೊ ಎಷ್ಟಾಗುತ್ತೆ ಅಂದರೆ ಟೋಟಲ್ 59 ಹುದ್ದೆಗಳು ಮಾತ್ರ ಆಗುತ್ತೆ. ಸೊ ಮಿಕ್ಕಿದ ಹುದ್ದೆಗಳನ್ನು ನೋಡಿ, ಇದು 59 ಹುದ್ದೆಗಳಂತ ತೊಗೊಂಡ್ರೆ ಮಿಕ್ಕಿದ ಹುದ್ದೆಗಳು ಏನು ಮಾಡಿದ್ದಾರೆ ಅಂದರೆ ಪ್ರಮೋಷನ್ ಕೊಟ್ಟಿರ್ತಾರೆ, ಪ್ರಮೋಷನ್ ಮಾಡಿರ್ತಾರೆ ನೋಡಿ. ಸೊ ಇಲ್ಲ, ಅಲ್ಲಿ ಇನ್ನೂ ನಂಬರ್ ಆಫ್ ಪೋಸ್ಟ್ಗಳು ಜಾಸ್ತಿ ಇದ್ದಾವೆ ಅಂದರೆ ಪ್ರಮೋಷನ್ ಮಾಡಿರಲ್ಲ. ಇವರೇನು ಏರಿಯಾ ವೈಸ್ ಕೊಟ್ಟಿದ್ದಾರಲ್ಲ, ಏರಿಯಾಗೆ ಒಂದೊಂದೇ ಪೋಸ್ಟ್ ಅಂತ ತೊಗೊಂಡ್ರೆ 59 ಹುದ್ದೆಗಳಾಗುತ್ತೆ. ಮಿಕ್ಕಿದ ಪೋಸ್ಟ್ಗಳು ಏನಾಗಿರುತ್ತೆ, ಪ್ರಮೋಷನ್ ಕೊಟ್ಟಿರ್ತಾರೆ. ಸೊ 59 ಹುದ್ದೆಗಳು ನೋಟಿಫಿಕೇಷನ್ ಮಾಡ್ತಾರ ಅಂತ ನೀವು ಕೇಳ್ಬೋದು. ಮಾಡ್ತಾರೆ, ಬಟ್ ಲೇಟ್ ಆಗ್ಬೋದು. ಯಾಕಂದರೆ ಪೋಸ್ಟ್ಗಳ ಸಂಖ್ಯೆ ಕಡಿಮೆ ಆಗಿದೆ. ಸೊ ಅವರಿಗೆ ರಿಕ್ವೈರ್ಮೆಂಟ್ ಏನಿರುತ್ತೆ ಇವಾಗ ಕಡಿಮೆ ಇರುತ್ತೆ. ಮತ್ತು ಈ ವರ್ಷ ರಿಟೈರ್ಡ್ ಆಗ್ತಾರಲ್ಲ, ಸೊ ಅವೆಲ್ಲ ಪೋಸ್ಟ್ಗಳನ್ನು ಸೇರಿಸಿ ಮತ್ತೆ ಮುಂದೆ ನೋಟಿಫಿಕೇಷನ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಇವು 59 ಹುದ್ದೆಗಳದು ನೋಟಿಫಿಕೇಷನ್ ಮಾಡೋ ಚಾನ್ಸಸ್ ಇದೆ. ಇದು KPSC ಕಡೆಯಿಂದ ಕಾಲ್ ಆಗುತ್ತೆ. ನೋಡಿ, 59 ಪೋಸ್ಟ್ ಅಂದ್ರೆ ತುಂಬ ಕಡಿಮೆ ಆಗುತ್ತೆ. ಅದು ಯಾಕಂದರೆ KPSC ಕಡೆಯಿಂದ ಆಗುತ್ತೆ. ಸೊ ಅಲ್ಲೆಲ್ಲ ನೋಡಿರ್ಬೋದು ನೀವು ಯಾವ ಥರ ಎಕ್ಸಾಮ್ ಮಾಡ್ತಾರಂತೇಳಿ. ಸೊ ತುಂಬ ಡಿಫಿಕಲ್ಟ್ ಆಗುತ್ತೆ 59 ಪೋಸ್ಟ್ಗಳು ಮಾತ್ರ ಅಂದರೆ. ಇದು ESI ಕಾಲ್ಫಾರ್ಮ್ ನೋಡಿ. RTI ಹಾಕಿದಾಗ ಈ ಥರ ಮಾಹಿತಿ ಕೊಟ್ಟಿದ್ದಾರೆ, ಯಾವುದ್ಯಾವುದು ಡಿಸ್ಟಿಕಲ್ಲಿ ಯಾವುದ್ಯಾವುದು ಏರಿಯಾದಲ್ಲಿ ಖಾಲಿ ಹುದ್ದೆಗಳಂತ ಕೊಟ್ಟಿದ್ದಾರೆ. ಸೊ ಇವೆಲ್ಲ ನೋಡ್ಕೊಂಡು ಹೋದರೆ ನೋಡಿ, 2 ಪೇಜಸ್ ಕೊಟ್ಟಿದ್ದಾರೆ ನೋಡಿ. ಟೋಟಲ್ ಎಷ್ಟು ಕೊಟ್ಟಿದ್ದಾರೆ? 59. ಯಾದಗಿರಿಯಲ್ಲಿ 2 ಕೊಟ್ಟಿದ್ದಾರೆ ನೋಡಿ. ಸೊ ಉತ್ತರ ಕನ್ನಡದಲ್ಲಿ ಜಾಸ್ತಿ ಇದೆ. ಸೊ ಇವೆಲ್ಲನೂ ಒಂದೊಂದು ಪೋಸ್ಟ್ಗಳು ಅಂತ ಅಂದ್ಕೊಂಡ್ರೆ ಉತ್ತರ ಕನ್ನಡದಲ್ಲಿ 7, ಯಾದಗಿರಿಯಲ್ಲಿ 2, ಈ ಥರ ಶಿವಮೊಗ್ಗದಲ್ಲಿ ಒಂದಿದೆ, ತುಮಕೂರಲ್ಲಿ ಒಂದಿದೆ. ಈ ಥರ ತೊಗೊಂಡ್ರೆ ಟೋಟಲ್ಲು 59 ಹುದ್ದೆಗಳು ಮಾತ್ರ ವೆಕೆಂಟ್ ಪೋಸ್ಟ್ಗಳಾಗುತ್ತೆ. ಸೊ ಇಷ್ಟು ಮಾತ್ರ ನೋಟಿಫಿಕೇಷನ್ ಮಾಡಬೇಕಾಗುತ್ತೆ. ಯಾರು ESI ಕಾಲ್ಫಾರ್ಮ್ ಆಗುತ್ತಂತ ಓದ್ತಿದ್ದೀರಲ್ಲ ನೋಡಿ, ಇದನ್ನು PDF ಕರೆಕ್ಟಾಗಿ ಇಟ್ಕೊಂಡು ಇನ್ನೊಂದು ಸಲ RTI ಹಾಕಿ ಕರೆಕ್ಟಾಗಿ ಎಷ್ಟು ನಂಬರ್ ಆಫ್ ಪೋಸ್ಟ್ಗಳು ಖಾಲಿ ಇದಾವೆ ಅಂತೇಳಿ ತಿಳ್ಕೊಳ್ಳಿ. ಓಕೆನಾ, ಯಾರು ESIಗೆ ಪ್ರಿಪೇರ್ ಆಗ್ತಿದ್ರೆ. ನೋಡಿ, ನಂಬರ್ ಆಫ್ ಪೋಸ್ಟ್ಗಳು ಕಡಿಮೆ ಇದ್ದರೆ KPSC ಕಡೆಯಿಂದ ನಿಮ್ಗೆ ಗೊತ್ತಿರ್ಬೋದು ಯಾವ ಥರ ಎಕ್ಸಾಮ್ ಎಲ್ಲ ಮಾಡ್ತಾರೆ ಅಂತೇಳಿ. ಸೊ ಅದರ ಸಲುವಾಗಿ ಹೇಳ್ತಿರೋದು. ನೆಕ್ಸ್ಟ್ ನೋಡಿ, ಇನ್ನೊಂದು ಏನಂದರೆ PSI ನೇಮಕಾತಿ ಇದು 600 ಪೋಸ್ಟ್ಗಳಿದೆ ಅಂತ ಹೇಳಿದಾರಲ್ಲ.
ನೋಡಿ ಇದು PSI ಏನು 600 ಹುದ್ದೆಗಳಿದಾವಲ್ಲ, ಇದರಲ್ಲಿ ತುಂಬ ಜನ ಬೇರೆ ಬೇರೆ ರೀತಿ ಹೇಳ್ತಿದ್ದಾರೆ. ಒಬ್ಬೊಬ್ರು ಏನಂದರೆ 150 ಅಷ್ಟೇ ಖಾಲಿ ಇದ್ದಾವೆ, ಸೊ ಈ ಸಲ 150 ಅಷ್ಟೇ ಮಾಡ್ತಾರಂತೇಳಿ ಈ ಥರ ಮಾಹಿತಿನ ಸ್ಪ್ರೆಡ್ ಮಾಡ್ತಿದ್ದಾರೆ. ಬಟ್ ಹೋಮ್ ಮಿನಿಸ್ಟರ್ ಅವ್ರು ಏನು ಹೇಳಿದ್ದಾರೆ, 600 ಹುದ್ದೆಗಳು ಖಾಲಿ ಇದ್ದಾವೆ, ಈ 600 ಹುದ್ದೆಗಳಲ್ಲಿ 300 ಹುದ್ದೆಗಳದು ಒಂದು ನೋಟಿಫಿಕೇಷನ್ ಮಾಡ್ತಾರಂತ ಮುಂಚೆ ಹೇಳಿದರು. 300ದು ಮತ್ತು ಇನ್ನೊಂದು ನೆಕ್ಸ್ಟ್ ಒಂದು 2 ನೋಟಿಫಿಕೇಷನು 1 by 1. ನೋಡಿ ಹಿಂದೆ ಏನು ಯಾವ ಥರ ಕಂಡಕ್ಟ್ ಮಾಡಿದಾರಲ್ಲ, ಯಾವುದಂದರೆ 402 ಒಂದು ಮಾಡಿದರು, ಅದ್ರ ಹಿಂದೆನೇ ನೋಡಿ 545 ಒಂದು ಮಾಡಿದರು. ಸೊ ಈ ರೀತಿ ಇದನ್ನು ಡಿವೈಡ್ ಮಾಡ್ಕೊಂಡು ನೋಟಿಫಿಕೇಷನ್ ಮಾಡೋ ಚಾನ್ಸಸ್ ಇದೆ. ಓನ್ಲಿ 150 ಅಂತ ಸ್ವಲ್ಪ ಜನ ಹೇಳ್ತಿದ್ದಾರೆ, ಮತ್ತು ಕೆಲವೊಂದು ಜನ 250 ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ನಂಬೇಡಿ, ಯಾಕಂದರೆ ಹೋಮ್ ಮಿನಿಸ್ಟರ್ ಅವರು ಹೇಳಿರೋದು 600 ಪೋಸ್ಟ್ಗಳು. ಸೊ ಇದು ನೋಟಿಫಿಕೇಷನ್ ಆಗುತ್ತೆ, ಬಟ್ ಇನ್ನೂ ಎಕ್ಸಾಕ್ಟಾಗಿ ಯಾವ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ PSIದು ಸ್ವಲ್ಪ ಡಿಲೇ ಮಾಡೋ ಥರನೇ ಕಾಣಿಸ್ತಿದೆ. ಇವಾಗ ಏನಂದರೆ PC ನೋಟಿಫಿಕೇಷನ್ ಒಂದು ಮಾಡ್ತಾರೆ ನೋಡಿ, ಸದ್ಯದಲ್ಲಿ PC ನೋಟಿಫಿಕೇಷನ್ ಮಾಡ್ತಾರೆ. ಈ ಮಂತ್ ಎಂಡಲ್ಲಿ ಆಗ್ಬೋದು ಅಥವಾ ಜೂನ್ ಫಸ್ಟ್ ವೀಕಲ್ಲಿ PC ನೋಟಿಫಿಕೇಷನ್ ಆಗ್ಬೋದು. ಬಟ್ PSIದು ಇನ್ನೂ 2-3 ತಿಂಗಳಾದರೂ ಲೇಟ್ ಆದರೂ ಆಗ್ಬೋದು. ಹಳೇದೇನು PSI ಇದೆಯಲ್ಲ 545 402 ಅವ್ರ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ ಇವರು. ಇದು ಇಲ್ಲ ಅಂದರೆ ತುಂಬ ರಿಕ್ವೈರ್ಮೆಂಟ್ ಇತ್ತಂದರೆ ಇದು 600 ಹುದ್ದೆಗಳದು ನೋಟಿಫಿಕೇಷನ್ ಮಾಡ್ತಿದ್ರು. ನೋಡಿ PC ನೋಟಿಫಿಕೇಷನ್ನೇ 1 ವೀಕ್ 10 days 2 days ಅಂತ ಹೇಳಿ ಇಲ್ಲಿವರೆಗೂ ನೋಟಿಫಿಕೇಷನ್ ಮಾಡಿಲ್ಲ. ಬಟ್ PSIದು 100% ಆಗುತ್ತೆ, ಇದೇ ವರ್ಷದಲ್ಲಿ ಆಗುತ್ತೆ. ಬಟ್ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ಯಾವಾಗಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಬಟ್ PSI ಓದ್ತಿರೋರು ಕಂಟಿನ್ಯೂ ಪ್ರಿಪ್ರೇಷನ್ ಮಾಡ್ಬೋದು. ಇವಾಗ ಸದ್ಯದಲ್ಲಿ PC ನೋಟಿಫಿಕೇಷನ್ ಆಗುತ್ತಾ, ಸೊ ಇದಕ್ಕೆ ನೀವು ಕರೆಕ್ಟಾಗಿ ಓದಿ ಎಕ್ಸಾಮ್ಸನ್ನ ಬರೀರಿ. ನೆಕ್ಸ್ಟು PSI ಆದರೆ ಸೊ ಅದಕ್ಕೆ ಬರಿಬೋದು. ನೋಡಿ ಈಗ ಬೇರೆ ಯಾವುದಾದ್ರೂ ಗ್ರೂಪ್ ಸಿ ಕರೆದ್ರೆ ಸೊ ಅವೆಲ್ಲ ಎಕ್ಸಾಮ್ಸನ್ನ ಬರೀರಿ. ಒಂದೇ PSI ಅಂತಲೇ ಒಂದೇ ಕೂತ್ಕೊಂಡು ಕೂಡಬೇಡಿ, ಯಾಕಂದರೆ ತುಂಬ ಡಿಲೇ ಆದರೆ ನಿಮಗೆ ಪ್ರಾಬ್ಲಮ್, ಏಜ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಇವಾಗ VAO ಕಾಲ್ ಮಾಡ್ತಾರೆ, ಸೊ ಕೆಲವೊಂದು SD FD ಇದೆ, ಸೊ ಅವೆಲ್ಲ ನೋಡಿ ಕೋಆಪರೇಟಿವ್ ಇನ್ಸ್ಪೆಕ್ಟರಲ್ಲಿ ಕಾಲ್ ಫಾರ್ ಮಾಡ್ತಾರೆ. PC ನೋಟಿಫಿಕೇಷನ್ ಇದೆ, PSI ಓದೋರು PCನ ಮಾಡ್ಕೋಬೋದು, ಸದ್ಯದಲ್ಲಿ PC ಮಾಡ್ಕೋಬೋದು. ನೋಡಿ KEA ಕಡೆಯಿಂದ ಆಲ್ರೆಡಿ ನೋಟಿಫಿಕೇಷನ್ಗಳು ಸ್ಟಾರ್ಟ್ ಆಗಿದೆ. ಇದು 6 ಪೋಸ್ಟ್ ಕಡಿಮೆ ಇರ್ಬೋದು, ಬಟ್ ಒಂದು ನೋಟಿಫಿಕೇಷನ್ ಆದರೂ ಮಾಡಿದ್ದಾರೆ, ಸೊ ಅದೊಂದು ಖುಷಿ ಪಡಬೇಕು. 6 ಪೋಸ್ಟ್ ಅಂದರೂ ಯಾವ ಕೆಟಗರಿಗೂ ಸಿಗಲ್ಲ. SC STಗೆ ಒಂದೊಂದು ಪೋಸ್ಟ್ ಇದೆ, GMದವ್ರಿಗೆ ಒಂದು 2 ಪೋಸ್ಟ್ ಸಿಗುತ್ತೆ, ಮಹಿಳೆಯರಿಗೆ ಒಂದು 2 ಪೋಸ್ಟ್ ಸಿಗುತ್ತೆ, ವುಮೆನ್ಸ್ಗೆ 2 ಇದೆ. ಸೊ ಅಷ್ಟೇ ಪೋಸ್ಟ್ ಇರೋದು, ಬಟ್ ನೋಟಿಫಿಕೇಷನ್ ಸ್ಟಾರ್ಟ್ ಮಾಡ್ತಾರಂತೇಳಿ ಒಂದು ಭರವಸೆ ಬಂದಿದೆ. ಅದೇ ರೀತಿ ನೋಡಿ ನಿನ್ನೆ ಮತ್ತೊಂದು ಏನಂದರೆ ನೋಟಿಫಿಕೇಷನ್ ಮಾಡಿದ್ದಾರೆ, ಗ್ರೂಪ್ ಇದು ಕ್ಯಾನ್ಸಲ್ ಮಾಡಿದಾರಲ್ಲ, ಅದನ್ನು ನೋಟಿಫಿಕೇಷನ್ KEA ಕಡೆಯಿಂದ ಆಗಿದೆ. ಅದರಲ್ಲಿ ಸಿವಿಲ್ ಇದೆ, ಮೆಕ್ಯಾನಿಕಲ್ ಇದೆ, ಮತ್ತು ಕಂಪ್ಯೂಟರ್ ಸೈನ್ಸ್ AE ಇದೆ ನೋಡಿ, AE ಪೋಸ್ಟ್ಗಳು. ಮತ್ತು ಇನ್ನೊಂದು ಯಾವುದಂದರೆ ಜೂನಿಯರ್ ಪ್ರೋಗ್ರಾಮರು. ಸೊ ಇದನ್ನು 15 ದಿನ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಕೊಟ್ಟಿದ್ದಾರೆ. ಯಾರು ಮುಂಚೆ ಹಾಕಿಲ್ಲ ನೋಡಿ ಅವರು ಅಪ್ಲೈ ಮಾಡ್ಬೋದು, ಬಟ್ ಮುಂಚೆ ಯಾರು ಹಾಕಿದ್ದೀರಲ್ಲ ಅದೇ ಪೋಸ್ಟಿಗೆ ಮತ್ತೆ ಹಾಕೋ ನೆಸೆಸಿಟಿ ಇಲ್ಲ. ನೀವೇನು ಮುಂಚೆ ಹಾಕಿದಾರಲ್ಲ ಅದೇ ಅಪ್ಲಿಕೇಶನ್ನೇ ಕಂಟಿನ್ಯೂ ಆಗುತ್ತೆ. ಬಟ್ ಇನ್ನೊಂದು ಏನಂದರೆ ಯಾವುದಾದ್ರೂ ಒಂದೊಂದು ಮಿಸ್ ಮಾಡಿದರೆ ಸೊ ನೀವು ಅದನ್ನು ಇವಾಗ ಅಪ್ಲೈ ಮಾಡ್ಬೋದು. ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಹಾಕಿ ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಮಿಸ್ ಮಾಡಿದರೆ ಇವಾಗ ನೀವು ಅಪ್ಲೈ ಮಾಡ್ಬೋದು. ಸೊ ಅದೊಂದು ನೋಟಿಫಿಕೇಷನ್ ಮಾಡಿದ್ದಾರೆ, ಮತ್ತು ಇದೊಂದು 6 ಪೋಸ್ಟದೊಂದು ಕಾಲ್ ಫಾರ್ ಮಾಡಿದ್ದಾರೆ. ಇವೆರಡು ನಿನ್ನೆ KEA ಕಡೆಯಿಂದ ಆಗಿದೆ. ನೆಕ್ಸ್ಟ್ ಯಾವುದಂದರೆ ನೋಡಿ KEA ಕಡೆಯಿಂದ AOದೊಂದು ಇದೆಯಲ್ಲ, ನೋಟಿಫಿಕೇಷನ್ ಮಾಡ್ತಾರೆ ನೋಡಿ, AO ಮತ್ತು AO. ಸೊ ಇದೊಂದು ನೋಟಿಫಿಕೇಷನ್ ಆದಮೇಲೆ ನೆಕ್ಸ್ಟು VAO ಮಾಡೋ ಚಾನ್ಸಸ್ ಇದೆ, ಯಾಕಂದರೆ AOದು ಮುಂಚೆನೇ ನೋಟಿಫಿಕೇಷನ್ ಆಗಿರೋದು. ಸೊ ಅದನ್ನು ನೋಟಿಫಿಕೇಷನ್ ಮಾಡಬೇಕು, ಫಸ್ಟ್ ಅದಕ್ಕೆ ಪ್ರಯಾರಿಟಿ ಕೊಡ್ತಾರೆ. ಅದು ಆದಮೇಲೆ VAO ಕಾಲ್ ಫಾರ್ಮ್ ಆಗುತ್ತೆ. ಇದು KEA ಕಡೆಯಿಂದ. KEA ಕಡೆಯಿಂದ ಇನ್ನೊಂದು ಏನಂದರೆ ನೋಡಿ, ಬೇರೆ ಬೇರೆ ನಿಗಮ ಮಂಡಳಿ ಮತ್ತು ಡಿಪಾರ್ಟ್ಮೆಂಟಲ್ಲಿ SD FD ಕಾಲ್ ಫಾರ್ಮ್ ಮಾಡೋದಿದೆ. ಸೊ ಅವನ್ನೆಲ್ಲ ಸೇರಿಸಿ ಒಂದೇ ಎಕ್ಸಾಮ್ ಮಾಡೋ ಚಾನ್ಸಸ್ ಇರುತ್ತೆ. ಅಡಿಷ್ನಲ್ 100 ರೂಪಾಯಿ ಅಂತ ತೊಗೊಂಡು ಎಲ್ಲ ಕೂಡಿಸಿ ಒಂದೇ ಎಕ್ಸಾಮ್ ಮಾಡ್ತಿರ್ತಾರೆ. ಸೊ ನೀವು ಎಲ್ಲನೂ ನೋಟಿಫಿಕೇಷನ್ ಆದರೂ ಅಪ್ಲೈ ಮಾಡಿ. ಇವಾಗ ನೋಡಿ ಇದು 6 ಪೋಸ್ಟ್ ಆಗಿದೆಯಲ್ಲ, ಸೊ ಇದು 6 ಪೋಸ್ಟಿಗೆ ನೀವು ಇವಾಗ 750 ಪೇ ಮಾಡಿದ್ರೆ ನೆಕ್ಸ್ಟ್ ಒಂದು 50 ಪೋಸ್ಟ್ ಆದರೂ ಅದಕ್ಕೆ 100 ರೂಪಾಯಿ ಇರುತ್ತೆ, ಓಕೆನಾ. ಸೊ ಇದು 6 ಪೋಸ್ಟು ಸಿಗುತ್ತೆ. ಇಲ್ಲಾಂದರೆ ನೀವು 50 ಪೋಸ್ಟಿಗೆ ಅಷ್ಟೇ ಹಾಕ್ತೀನಿ ಅಂದರೆ ಇಲ್ಲಿ 750 ಪೇ ಮಾಡಬೇಕಾಗುತ್ತೆ. ಸೊ ಇನ್ನು ಎಕ್ಸ್ಟ್ರಾ 100 ರೂಪಾಯಿ ಎದಕ್ಕೆ ಕೊಟ್ಟಂಗೆ ಆಗುತ್ತೆ ಅಂದರೆ ಈ 6 ಪೋಸ್ಟಿಗೆ ಕೊಟ್ಟಿರಂತ ತಿಳ್ಕೊಳ್ಳಿ. ಈ ಥರ ನೀವು ಥಿಂಕ್ ಮಾಡಿ 6 ಪೋಸ್ಟಿಗೂ ಅಪ್ಲೈ ಮಾಡಿ, ಎಕ್ಸಾಮ್ಸ್ನ ಬರೀಬೇಕು. ಯಾಕಂದರೆ ನೋಡಿ SD FD 6 ಪೋಸ್ಟ್ ಮಾಡಿದಾರಲ್ಲ, ಸೊ ಅದು ಅಷ್ಟೇ ಎಕ್ಸಾಮ್ನ ಕಂಡಕ್ಟ್ ಮಾಡಲ್ಲ, ಇನ್ನೂ ಮುಂದೆ ನೋಟಿಫಿಕೇಷನ್ಗಳು ಮಾಡ್ತಾರೆ. ಸೊ ಅದನ್ನೆಲ್ಲ ಸೇರಿಸಿ ಒಂದೇ ಎಕ್ಸಾಮ್ನ ಮಾಡ್ತಿರ್ತಾರೆ. ಇವಾಗ ನೋಡಿ ತುಂಬ ಜನ ಕೇಳ್ತಿರೋದು SD FD ಒಂದೇ ಮಾಡ್ತಾರಾ ಅಂತೇಳಿ. ಇಲ್ಲ, SDA ಲೆವೆಲ್ ಏನಿರುತ್ತಲ್ಲ ಸೇಮ್ ಸಿಲೆಬಸ್ ಇರಬೇಕು, ಸೇಮ್ ಕ್ವಾಲಿಫಿಕೇಷನ್ ಇರಬೇಕು. ಸೊ ಇದನ್ನು ಒಂದು ಎಕ್ಸಾಮ್ ಮಾಡ್ತಾರೆ SDA ಲೆವೆಲು, ಮತ್ತು FDA ಲೆವೆಲ್ ಏನಿದೆಯಲ್ಲ ಇದನ್ನು ಒಂದು ಎಕ್ಸಾಮ್ ಮಾಡ್ತಾರೆ.
ಈ ರೀತಿ SDFD ಸಪ್ರೇಟಾಗಿ ನೋಟಿಫಿಕೇಷನ್ಗಳು ಮಾಡಿ ಸಪ್ರೇಟಾಗಿ ಎಕ್ಸಾಮ್ನ ಮಾಡ್ತಾರೆ. ಬಟ್ ಕ್ವಾಲಿಫಿಕೇಷನು ಮತ್ತು ಸಿಲೆಬಸ್ ಸೇಮ್ ಇದ್ದರೆ ಒಂದೇ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ನೋಡಿ. ಅದಕ್ಕೆಲ್ಲ ಅಡಿಷ್ನಲ್ 100 ರೂಪಿ ಇರುತ್ತೆ. ಸೇಮ್ ಕ್ವಾಲಿಫಿಕೇಷನು ಮತ್ತು ಸೇಮ್ ಸಿಲೆಬಸ್ ಇರಬೇಕು ನೋಡಿ. ಇವಾಗ FD SDಗೆ ಸಪ್ರೇಟಾಗಿ 750 ಪೇ ಮಾಡಬೇಕು. FDAಗೆ 750 ಸಪ್ರೇಟು ಮತ್ತು SDAಗೆ 750 ಸಪ್ರೇಟು. ಸೊ ಇರೋದು 6 ಪೋಸ್ಟ್ ಅಷ್ಟೇ ಕರೆದಿರೋದು ನೋಡಿ. ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇದೆಯಲ್ಲ ಅಪ್ಲೈ ಮಾಡ್ಬೇಕು ಅಂದ್ಕೊಂಡವರು ಅಪ್ಲೈ ಮಾಡ್ಬೋದು. ಜೂನ್ 3ರವರೆಗೂ ಟೈಮ್ ಇದೆ. ನೀವು ಅಪ್ಲೈ ಮಾಡೋರಿದ್ದರೆ ಮಾಡ್ಬೋದು. ರೀನೋಟಿಫಿಕೇಷನ್ನು ಮಾಡಿದ್ದಾರೆ ನೋಡಿ ಗ್ರೂಪ್ ಬಿ ಪೋಸ್ಟ್ದು. ಯಾರೆಲ್ಲ ಅಪ್ಲೈ ಮಾಡಿಲ್ಲ ಮಾಡಿ, ಮತ್ತು ಯಾರು ಮುಂಚೆ ಅಪ್ಲೈ ಮಾಡಿದಿರಲ್ಲ ನೀವು ಅಪ್ಲೈ ಮಾಡೋ ನೆಸೆಸಿಟಿ ಇಲ್ಲ. ಓಕೆನಾ. ಎಕ್ಸಾಮ್ಗಳು ನೋಡಿ ಇವಾಗ ಏನು ನೋಟಿಫಿಕೇಷನ್ನು ಮತ್ತು ರೀನೋಟಿಫಿಕೇಷನ್ ಮಾಡ್ತಿದ್ದಾರಲ್ಲ, ಜುಲೈ ಆಗಸ್ಟಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡೋ ಚಾನ್ಸಸ್ ಇದೆ. ಫಸ್ಟ್ ಯಾವುದಂದರೆ ನೋಡಿ, ರೀನೋಟಿಫಿಕೇಷನ್ ಮಾಡಿರ್ತಾರಲ್ಲ ಅವ್ರದ್ದು ಫಸ್ಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದು ಆದಮೇಲೆ ನೆಕ್ಸ್ಟು ಇವಾಗ ಹೊಸದಾಗಿ ನೋಟಿಫಿಕೇಷನ್ ಆಗ್ತಾವಲ್ಲ ಅವನ್ನ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನಿಮ್ಮ ಕಡೆಯಿಂದ ಏನು ಸ್ಟಡಿ ಇದೆಯಲ್ಲ ಅದನ್ನು ಕಂಟಿನ್ಯೂ ಮಾಡಿ, ನೋಟಿಫಿಕೇಷನ್ಗಳು ಆಗ್ತವೆ. ಓಕೆನಾ. ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಅಪ್ಡೇಟ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.